ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಪಡೆದ ಕರ್ನಾಟಕ ರಾಜಧಾನಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೊಸ ಸೇವೆಗೆ ಸಾಕ್ಷಿಯಾಗಲಿದೆ. ಈಗಾಗಲೇ ಇಲ್ಲಿಂದ ನಿತ್ಯ ಸಾವಿರಾರು ವಿಮಾನಗಳು ದೇಶ, ವಿದೇಶಗಳ ಲಕ್ಷಾಂತರ ಪ್ರಯಾಣಿಕರಿಗೆ ಉತ್ತಮ ಸೇವೆ ನೀಡುತ್ತಿವೆ. ಯಾರೆಲ್ಲ ಬೇಸಿಗೆ ವೇಳೆ ಮಾಲ್ಡೀವ್ಸ್ಗೆ ಹೋಗಲು ಪ್ಲಾನ್ ಮಾಡಿದ್ದಿರೋ ಅವರಿಗೆಲ್ಲ ಖುಷಿ ಸುದ್ದಿ ಇಲ್ಲಿದೆ. ಹೊಸ ಮಾರ್ಗದಲ್ಲಿ ವಿಮಾನದಲ್ಲಿ ಓಡಾಡಬಹುದಾಗಿದೆ. ಬೆಂಗಳೂರು ಮತ್ತು ಮಾಲ್ಡೀವ್ಸ್ ಮಧ್ಯ ಹೊಸದಾಗಿ ನೇರ ವಿಮಾನ ಸೇವೆ ಆರಂಭಿಸುವುದಾಗಿ ರಾಷ್ಟ್ರೀಯ ವಿಮಾನಯಾನ ಸಂಸ್ಥೆ ಮಾಲ್ಡಿವಿಯನ್ ಸಿಹಿ ಸುದ್ದಿ ಕೊಟ್ಟಿದೆ. ಮಾಲ್ಡೀವ್ಸ್ನ ರಾಷ್ಟ್ರೀಯ ವಿಮಾನಯಾನ ಸಂಸ್ಥೆ ಮಾಲ್ಡಿವಿಯನ್ ನ್ಯೂ ಹನಿಮಾಧು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಭಾರತದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಧ್ಯೆ ಹೊಸದಾಗಿ ನೇರ ವಿಮಾನ ಸೇವೆಯನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದೆ. ಸಮ್ಮರ್ನಲ್ಲಿ ಮಾಲ್ಡೀವ್ಸ್ಗೆ ಹೋಗಿ ಕೆಲವು ದಿನಗಳ ಕಳೆಯಬೇಕು ಎಂದುಕೊಂಡವರಿಗೆ ಉತ್ತಮ ವಿಮಾನಯಾನ ಸೇವೆ ಶುರುವಾಗಲಿದೆ ಎಂದು ಏವಿಯೇಷನ್ ಎ ಟು ಝೆಡ್ ವರದಿ ಮಾಡಿದೆ. ಮಾಲ್ಡೀವ್ಸ್ ಮತ್ತು ಸಿಲಿಕಾನ್ ವ್ಯಾಲಿ ಬೆಂಗಳೂರಿನ ಮಧ್ಯೆ ಮಹತ್ವದ ವಾಯು ಸೇವೆಯು ಇದೇ ವರ್ಷ ಮೇ 15ರಿಂದ ಶುರುವಾಗಲಿದೆ. ಇದು ವಿಮಾನಯಾನ ಸಂಸ್ಥೆಯ ಪ್ರಾದೇಶಿಕ ವಿಸ್ತರಣೆ, ಹೊಸ ಮಾರ್ಗದ ಸಂಚಾರ, ಪ್ರಯಾಣಿಕರಿಗೆ ಹೆಚ್ಚಿನ ಸಾರಿಗೆ ಸೌಕರ್ಯ ಒದಗಿಸುವ ಕಾರ್ಯತಂತ್ರದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಲಿದೆ ಎಂದು ಮಾಲ್ಡೀವ್ಸ್ ಅಭಿಪ್ರಾಯಪಟ್ಟಿದೆ. 2025ರ ಮೇ 15ರಿಂದ ಮಾಲ್ಡಿವಿಯನ್ ವಿಮಾನಗಳು ಬೆಂಗಳೂರು ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಸೇವೆ ಆರಂಭಿಸುತ್ತವೆ. ವಾರದಲ್ಲಿ 2 ಬಾರಿ ವಾರಕ್ಕೆ 2 ಬಾರಿ ಹನಿಮಾಧು ನಿಲ್ದಾಣದಿಂದ ವಿಮಾನಗಳು ಬೆಂಗಳೂರಿಗೆ ಹಾರಾಟ ನಡೆಸಲಿವೆ ಎಂದು ವಿಮಾನಯಾನ ಸಂಸ್ಥೆ ತಿಳಿಸಿದೆ. ಮರಳಿ ಬೆಂಗಳೂರು ವಿಮಾನ ನಿಲ್ದಾಣದಿಂದ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಸಂಚಾರ ನಡೆಸುತ್ತದೆ. ದಕ್ಷತೆ ಮತ್ತು ವಿಶ್ವಾಸಾರ್ಹತೆಗೆ ಹೆಸರಾದ ಆಧುನಿಕ ಟರ್ಬೋಪ್ರಾಪ್ ವಿಮಾನವಾದ ATR 42ರಿಂದ 600 ಬಳಸಿಕೊಂಡು ಈ ಮಾಲ್ಡೀವ್ಸ್ ವಿಮಾನಗಳು ಬೆಂಗಳೂರಿಗೆ ಸೇವೆ ನೀಡುತ್ತವೆ. ಪ್ರಯಾಣಿಕರ ಸಮಯ ಗಮನದಲ್ಲಿಟ್ಟುಕೊಂಡು ಸೇವೆ ಆರಂಭಿಸುವುದಾಗಿ ಸಂಸ್ಥೆ ತಿಳಿಸಿದೆ. ಹನಿಮಾಧು ಒಂದು ನವ ಪ್ರಾದೇಶಿಕ ಕೇಂದ್ರವಾಗಿದೆ. ಬೆಂಗಳೂರಿನಿಂದ ಅಲ್ಲಿಗೆ ವಿಮಾನಯಾನದ ಹೊಸ ಮಾರ್ಗ ಉತ್ತರ ಮಾಲ್ಡೀವ್ಸ್ ಮತ್ತು ಭಾರತ ಮಧ್ಯೆ ಪ್ರಮುಖ ಸಂಪರ್ಕ ಸೇತುವೆ ಆಗಲಿದೆ. ಬೆಂಗಳೂರು, ಕರ್ನಾಟಕ ಸೇರಿದಂತೆ ದೇಶದ ಪ್ರವಾಸಿಗರಿಗೆ ಮಾಲ್ಡೀವ್ಸ್ನಲ್ಲಿ ತಡೆರಹಿತ ಪ್ರವೇಶ ಇದೆ. ಪ್ರವಾಸೋದ್ಯಮ ಅಭಿವೃದ್ಧಿ ಆಗುತ್ತದೆ. ಎರಡು ದೇಶಗಳ ಮಧ್ಯೆ ಉತ್ತಮ ಬಾಂಧವ್ಯಕ್ಕೆ ಇದು ನಾಂದಿ ಹಾಡುತ್ತದೆ ಎಂದು ಮಾಲ್ಡಿವಿಯನ್ನ ವ್ಯವಸ್ಥಾಪಕ ನಿರ್ದೇಶಕ ಇಬ್ರಾಹಿಂ ನಿಯಾಸ್ ಹರ್ಷ ವ್ಯಕ್ತಪಡಿಸಿದರು.